ವಿಶೇಷ ಸಚಿವ ಸಂಪುಟ ಸಭೆ ನಾಡಿದ್ದು ಗುರುವಾರ ನಡೆಯೋದಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಭೆ ನಡೆಯುತ್ತೆ, ಚರ್ಚೆ ಮಾಡ್ತೀವಿ. ಹಂಗಿದ್ರೆ 17ನೇ ತಾರೀಕು ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಯಾಕಂತಂದ್ರೆ 17ನೇ ತಾರೀಕು ಇದೇ ಉದ್ದೇಶಕ್ಕೋಸ್ಕರ, ಅಂದ್ರೆ ಜಾತಿ ಜನಗಣತಿ, ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕರೆಯೋದು ಅಂತಾದ್ರೆ, ಇಲ್ಲ ಅಂತಾದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ವಿವರ. ಇದರ ಬಗ್ಗೆ ನಾಡಿದ್ದು 17ನೇ ತಾರೀಕು ಚರ್ಚೆಯಾಗೋದಕ್ಕಿದೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಶೇಷವಾದಂಥ ಚರ್ಚೆ ನಡೆಯೋದಕ್ಕಿದೆ. ಸಚಿವ ಸಂಪುಟದ ಆರಂಭದಲ್ಲೇ ಅಥವಾ ಸಭೆ ಆರಂಭ ಆದಾಗಲೇ ಈ ವಿಚಾರ ಚರ್ಚೆಗೆ ಬರುತ್ತೆ. ಮೊದಲ ಹಂತದಲ್ಲಿ ಸಚಿವರುಗಳಿಂದ ಅಭಿಪ್ರಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡ್ಕೊಳ್ಳೋದಕ್ಕಿದ್ದಾರೆ. ಯಾಕಂತಂದ್ರೆ ಬಹಳಷ್ಟು ಜನ ಸಚಿವರು ಅಪಸ್ವರ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಓಪನ್ ಆಗಿ ಹೇಳಿಬಿಟ್ರು, ಈ ಜನಗಣತಿ ಅಥವಾ ಜಾತಿ ಗಣತಿ ಸರಿಯಾಗಿ ಆಗಿಲ್ಲ, ಮತ್ತೊಮ್ಮೆ ಮಾಡಬೇಕು ಅಂತ ಹೇಳಿದ್ರು. ಎಂ.ಬಿ. ಪಾಟೀಲ್ ಅದೇ ಧಾಟಿಯಲ್ಲಿ ಮಾತನಾಡ್ದಂಗಿತ್ತು. ಸೊ ಆ ಕಾರಣಕ್ಕಾಗಿ ಬೇರೆ ಬೇರೆ ಸಮುದಾಯಕ್ಕೆ ಸೇರಿರುವಂಥ ಪ್ರಮುಖ ಸಚಿವರುಗಳ ಅಭಿಪ್ರಾಯವನ್ನು ಮುಖ್ಯಮಂತ್ರಿ 1 to 1 ತೆಗೆದುಕೊಳ್ಳೋದಕ್ಕಿದ್ದಾರೆ. ಒಬ್ಬೊಬ್ಬ ಸಚಿವರಿಗೂ ಕೂಡ ಸಮಯವನ್ನು ಕೊಟ್ಟು, ಯಾಕಂತಂದ್ರೆ ಈಗಾಗಲೇ ಅವರ ಕೈ ಸೇರಿದೆ ರಿಪೋರ್ಟು, ಅಥವಾ ರಿಪೋರ್ಟ್ನ ಪ್ರಮುಖ ಅಂಶಗಳು ಅವರ ಕೈ ಸೇರಿದೆ. ಚೀಫ್ ಸೆಕ್ರೆಟರಿ ಅದನ್ನು ಒದಗಿಸಿದ್ದಾರೆ ಸಚಿವರುಗಳಿಗೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಮುಖ್ಯಮಂತ್ರಿ ಪಡ್ಕೊಳ್ಳೋದಕ್ಕಿದ್ದಾರೆ. ಯಾವ ಸಮುದಾಯದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸೋದಕ್ಕಿದ್ದಾರೆ. ಫಾರ್ ಎಕ್ಸಾಂಪಲ್, ಒಕ್ಕಲಿಗ ಸಮಾಜ ಈ ಗಣತಿಯ ಬಗ್ಗೆ ಅದು ಖುಷಿಯಾಗಿಲ್ಲ, ಅತೃಪ್ತಿ ಇದೆ. ವೀರಶೈವ ಲಿಂಗಾಯತರಿಗೂ ಕೂಡ ಅತೃಪ್ತಿ ಇದೆ. ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಮತ್ತೊಂದು ರೀತಿಯ ಅತೃಪ್ತಿ ಏನು ಅಂತಂದ್ರೆ, ನಮ್ಮ ನಂಬರ್ ಇಷ್ಟು ಅಥವಾ ನಮ್ಮ ನಂಬರ್ಗಿಂತ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥ ಅತೃಪ್ತಿ ಇದೆ. ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತೆ. ಬಳಿಕ ಏನು ಮಾಡಬಹುದು ಅನ್ನುವಂಥ ಸಲಹೆಯನ್ನ ಮುಖ್ಯಮಂತ್ರಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಂದ ಪಡೆಯುವಂತ ಸಾಧ್ಯತೆ ಇದೆ. ತಮ್ಮ ಅಭಿಪ್ರಾಯಕ್ಕಿಂತಲೂ ಕೂಡ ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡ್ಕೊಳ್ತಾರೆ. ಆ ನಂತರ ಸಚಿವರಿಗೆ ಸಲಹೆ ನೀಡುವಂತೆಯೂ ಕೂಡ, ಈಗ ಜಾತಿ ಗಣತಿ ಮಾಡಾಗಿದೆ, ಅದನ್ನು ಪರಿಷ್ಕರಣೆಯೂ ಮಾಡಾಗಿದೆ, ಅದನ್ನು ಟೇಬಲ್ ಮಾಡಾಗಿದೆ ಅಥವಾ ಕ್ಯಾಬಿನೆಟ್ ಅಲ್ಲಿ ಅದನ್ನು ಮಂಡಿಸಲಾಗಿದೆ. ಮುಂದಕ್ಕೇನು ಅನ್ನೋದರ ಬಗ್ಗೆ ಸಚಿವರ ಅಭಿಪ್ರಾಯವನ್ನು ಪಡೆಯುವುದಕ್ಕಿದ್ದಾರೆ. ಅಭಿಪ್ರಾಯ ಆಲಿಸಿದ ಬಳಿಕ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಮುಖ್ಯಮಂತ್ರಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಹೇಳೋದಕ್ಕಿದ್ದಾರೆ. ನನ್ನ ಒಪಿನಿಯನ್ ಹಿಂಗಿದೆ ಅನ್ನೋದನ್ನು ತಿಳಿಸೋದಕ್ಕಿದ್ದಾರೆ. ಸೊ ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಕ್ಯಾಬಿನೆಟ್ ಅಲ್ಲಿ ಏನು ಚರ್ಚೆ ಆಗಬಹುದು ಅಂತ. ಆದರೆ ಆಯ್ಕೆಗಳು ಏನಿದೆ, ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳೇನು, ಆಯ್ಕೆಗಳು ಅಂತ ಬಂದಾಗ ಆ ಡೀಟೇಲ್ ಕೂಡ ನೋಡ್ತಾ ಹೋಗೋಣ. ಸಮೀಕ್ಷೆಯ ಅಧ್ಯಯನಕ್ಕಾಗಿ ಸಂಪುಟ ಉಪಸಮಿತಿಯನ್ನು ರಚಿಸಬಹುದು. ಕ್ಯಾಬಿನೆಟ್ ಸಬ್ ಕಮಿಟಿ ಅಂತ ಕರೀತಾರೆ. ಯಾವುದೋ ಒಂದು ವಿಚಾರ, ಒಂದು ಶಿಫಾರಸುಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಜಾರಿ ಮಾಡಬಹುದಾ, ಮಾಡಬಾರದಾ, ಮಾಡೋದಿದ್ರೆ ಯಾವ ರೀತಿ ಮಾಡಬಹುದು, ಇದರ ಬಗ್ಗೆ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಲಾಗುತ್ತೆ. ನೀವು ಅನೇಕ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿ ಅವರ ಅಭಿಪ್ರಾಯವನ್ನು ಪಡ್ಕೊಂಡಂತ ಉದಾಹರಣೆಗಳಿದ್ದಾವೆ. ಇದು ಆಯ್ಕೆ ನಂಬರ್ 1. ಇದಾದ ಬಿಟ್ರೆ ವರದಿ ನೀಡೋದಕ್ಕೆ 3 ರಿಂದ 6 ತಿಂಗಳ ಕಾಲ ಗಡುವು ಕೊಡಬಹುದು ಆ ಕ್ಯಾಬಿನೆಟ್ ಸಬ್ ಕಮಿಟಿಗೆ. 3 ರಿಂದ 6 ತಿಂಗಳಲ್ಲಿ ವರದಿ ಕೊಡಿ, ಈ ಶಿಫಾರಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ಶಿಫಾರಸಲ್ಲಿ ಏನು ಬದಲಾವಣೆಗಳಾಗಬೇಕು, ಏನು ಅದನ್ನು ಒಪ್ಪಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಆಯ್ಕೆ ನಂಬರ್ 2 ಅದು. ಆಯ್ಕೆ 3, ಜಾತಿ ಗಣತಿಯ ಸಾಧಕ ಬಾಧಕಗಳ ವರದಿಯನ್ನ ಕೂಡ ಪಡ್ಕೊಳ್ಳೋಣ ಅನ್ನುವಂಥ ಡಿಸಿಷನ್ ಅನ್ನ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ಳಬಹುದು. ಜನಗಣತಿ ವರದಿಯ ಅಧ್ಯಯನಕ್ಕಾಗಿ ತಜ್ಞರ ಸಮಿತಿಯನ್ನ ಕೂಡ ರಚಿಸಬಹುದು. ಸೊ ಆಗ ರಾಜ್ಯ ಸರ್ಕಾರಕ್ಕೆ ಒಂದು ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ, ಅಥವಾ ಉಸಿರಾಡೋದಕ್ಕೆ ಸಮಯ ಸಿಗುತ್ತೆ. ಯಾಕಂತಂದ್ರೆ ಈಗಲೇ ಜೇನುಗುಡಿ ಕಲ್ಲೆಸ್ದಂಗಾಗಿದೆ. ಎಲ್ಲಾ ಕಡೆಯಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವ ಸಮುದಾಯವೂ ಕೂಡ ಇದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ಈಗ ತಾನೇ ನೋಡ್ತಾ ಇದೆ, ಯಾದವ ಸಮುದಾಯದಿಂದ ಕೂಡ ಅದಕ್ಕೆ ಅಪಸ್ವರ ಇದೆ, ಚಿಗಳ ಸಮುದಾಯದಿಂದ ಅಪಸ್ವರ ಇದೆ, ಒಕ್ಕಲಿಗರ ಅಪಸ್ವರ ಇದೆ, ಲಿಂಗಾಯತರ ಆಕ್ಷೇಪ ಇದೆ. ಸೊ ಆ ಕಾರಣಕ್ಕಾಗಿ ಈಗಲೇ ಇದರಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸಮಸ್ಯೆ ಆಗತ್ತೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಸಮಯ ತೆಗೆದುಕೊಳ್ಳುವಂಥ ತಂತ್ರಗಾರಿಕೆಯನ್ನ ಕೂಡ ಮಾಡಬಹುದು. ಲೋಪಗಳನ್ನು ಗುರುತಿಸೋದಕ್ಕೆ ತಜ್ಞರ ಸಮಿತಿಯನ್ನು ರಚಿಸೋದು. ಲೋಪಗಳು ಅಂತಂದ್ರೆ ಪ್ರಮುಖ ಲೋಪಗಳನ್ನು ಪ್ರಸ್ತಾಪ ಮಾಡ್ತಾ ಇರೋದು 10 ವರ್ಷದ ಹಿಂದಿನ ಅಂಕಿಅಂಶ ಅನ್ನೋದು ಒಂದು. ಎರಡನೆಯದು ಮನೆ ಮನೆಗೆ ಬರಲಿಲ್ಲ ಸಮೀಕ್ಷೆಗೋಸ್ಕರ ಅನ್ನೋದು ಎರಡನೆಯದು. ಈ 2 ಪ್ರಮುಖ ಲೋಪಗಳನ್ನ ವಿರೋಧಿಸೋರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದನ್ನ ಸರಿಪಡಿಸೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಸರ್ಕಾರ ಯೋಚನೆಯನ್ನು ಮಾಡಬಹುದು. ಬಳಿಕ ಸರ್ಕಾರ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನೂ ಕೂಡ ಕರೆಯಬಹುದು. ಈ ವಿಚಾರದಲ್ಲಿ ವಿಶೇಷ ವಿಧಾನಮಂಡಲ ಅಧಿವೇಶನವನ್ನ ಕೂಡ
ಜಾತಿ ಗಣತಿಗೆ ಸಂಬಂಧಿಸಿದಂತೆ ಕರೆಯೋದಕ್ಕೆ ಸರ್ಕಾರದ ಮುಂದೆ ಆಯ್ಕೆಗಳಿದ್ದಾವೆ. ಸಾರ್ವಜನಿಕವಾಗಿ ಚರ್ಚೆಯಾಗಲಿ ಅನ್ನುವಂಥ ಉದ್ದೇಶ. ಆಲ್ರೆಡಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ, ಆದರೆ ಇನ್ನಷ್ಟು ತೀಕ್ಷ್ಣವಾಗಿ, ಪರಿಪೂರ್ಣವಾಗಿ, ಪರಿಣಾಮಕಾರಿಯಾಗಿ ಚರ್ಚೆಯಾಗಲಿ ಅನ್ನೋ ಕಾರಣಕ್ಕಾಗಿ ವಿಶೇಷ ಅಧಿವೇಶನದ ಯೋಚನೆಯನ್ನ ಕೂಡ ಮಾಡಬಹುದು. ಸಾರ್ವಜನಿಕ ಚರ್ಚೆಯ ಬಳಿಕ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಸರ್ಕಾರ. ಸೊ ಇವತ್ತಿಂದ ನಾಳೆಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಬದಲಾಗಿ ರಾಜ್ಯ ಸರ್ಕಾರ ಸಮಯ ತೆಗೆದುಕೊಳ್ಳುವಂಥ ತಂತ್ರಗಾರಿಕೆಯನ್ನು ಮಾಡುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಸಮಸ್ಯೆಯ ಮುನ್ಸೂಚನೆ ಕಾಣ್ತಾ ಇದೆ, ಬೇರೆ ಬೇರೆ ಸಮುದಾಯಗಳಿಂದ ವಿರೋಧಗಳು ಬರ್ತಾ ಇರೋದ್ರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.